ನಮಸ್ಕಾರ ಎಲ್ಲರಿಗೂ. ಅಮ್ಮನ ರುಚಿಗೆ ಸ್ವಾಗತ. ಇವತ್ತು ನಾನು ಮನೇಲೆ ಎಗ್ ಪಫ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 5 ಮೊಟ್ಟೆನ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ನಾನೊಂದು ಬೌಲ್ ತೊಗೊಂಡು ಇದರಲ್ಲಿ 1 ಕಪ್ಪು ಗೋಧಿ ಹಿಟ್ಟು, ಹಾಗೆ 1 ಕಪ್ಪು ಮೈದಾ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ, ಬೆಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫಸ್ಟ್ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತಾನೆ ಚಪಾತಿ ಹಿಟ್ಟಿನ ಹದ ಥರ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ನಮಗೆ ಎಗ್ ಪಫ್ ಮಾಡೋಕ್ಕೆ ಸ್ಟಫಿಂಗ್ ಬೇಕಲ್ವಾ, ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೆ. ಸೊ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಹೆಚ್ಚಿಟ್ಟಿರೋವಂಥ ಆನಿಯನ್ನು, ಕರಿಬೇವು ಇವೆಲ್ಲ ಹಾಕ್ಬಿಟ್ಟು ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನೊಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ. ನಾನು ಇದನ್ನು ಸುಮಾರು ಸರಿ ಮಾಡ್ತಾನೇ ಇರ್ತೀನಿ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಸೊ ಹಾಗಾಗಿ ನಾನು ತಿಂಗ್ಳಿಗೆ ಸರಿ ಆದರೂ ಈ ಎಗ್ ಪಫ್ ಮಾಡ್ತಾಯಿರ್ತೀನಿ. ಹಾಗಾಗಿ ನಾನು ಈ ವಿಡಿಯೋ ಯಾಕೆ ನಾನು ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಪಕ್ಕಕ್ಕೆ ಇಳಿಸ್ಕೊತಾ ಇದ್ದೀನಿ. ಈಗ ನಮಗೆ ಡೌ ಬೇಕಲ್ವಾ, ಸೊ ಅದಕ್ಕೆ ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 8 ಸ್ಪೂನು ಬೆಣ್ಣೆ ತೊಗೊಂಡು ಅದಕ್ಕೆ 4 ಸ್ಪೂನು ಮೈದಾ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂಥರ ಪೇಸ್ಟ್ ಆಗುತ್ತೆ. ಸೊ ಅಂದರೆ ಒಂಥರ ತೆಳ್ಳಗಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆಯಾ? ಸೊ ಈ ಥರ ನಮಗೆ ಆ ಪೇಸ್ಟ್ ಆಗಬೇಕು. ಹಂಗೂ ನಿಮಗೆ ಜಾಸ್ತಿ ಅನ್ನಿಸ್ತು ಅಂದರೆ ಸ್ವಲ್ಪ ಬಟರ್ ಮಿಕ್ಸ್ ಮಾಡ್ಕೊತಾನೆ ಇದಕ್ಕೆ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮುಂಚೆ ಕಲಸಿಟ್ಕೊಂಡಿದ್ನಲ್ಲ ಚಪಾತಿ ಹಿಟ್ಟು, ಅದನ್ನು 5 ಉಂಡೆನ ಮಾಡಿಟ್ಕೊಂಡಿದ್ದೆ. ಸೊ ಇಲ್ಲಿ ಒಂದೊಂದಾಗೆ ನಾನು ಒಂದೊಂದು ಚಪಾತಿಯನ್ನು ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಸೊ ನೀವು ಬೇಕ್ರಿಯಲ್ಲಿ ತಿಂತಾನೆ ಇರ್ತೀರಾ, ಬಟ್ ಆದರೆ ಮನೆಯಲ್ಲಿ ಯಾವತ್ತಾದರೂ ಎಗ್ ಪಫ್ ಟ್ರೈ ಮಾಡಿ ನೋಡಿದ್ದೀರಾ? ಸೊ ಈ ಥರ ಒಂದು ಸಿಂಪಲ್ ಮೆಥಡಿಂದ ಎಗ್ ಪಫ್ ಮಾಡಿ. ನಿಮಗೆ ಶೀಟ್ಸ್ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಬೇಕಾದ್ರೆ ನೀವು ಅಂಗಡಿಯಲ್ಲೇ ಸಿಗುತ್ತಲ್ವ ಶೀಟ್ಸು, ಪಫ್ ಶೀಟ್ಸ್ ಅಂತ ಸಿಗುತ್ತೆ, ಅದನ್ನು ಬೇಕಾದ್ರೆ ನೀವು ತಂದು ಟ್ರೈ ಮಾಡ್ಕೋಬೋದು. ಸೊ ಇವಾಗ ನಾನು ಚಪಾತಿ ಮಾಡಿ ರೆಡಿ ಇಟ್ಕೊಂಡಿದ್ನಲ್ಲ, ಆಮೇಲೆ ಪೇಸ್ಟ್ ಮಾಡಿದ್ದೆ ಅಲ್ಲ, ಸೊ ಅದನ್ನು ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಚಪಾತಿಗೆ ಫುಲ್ ಅಂಟೋ ಥರ ನಾನು ಅದನ್ನು ಹಚ್ತಾ ಇದ್ದೀನಿ. ಈಗ ಈ ಥರ ಎಲ್ಲ ಸೈಡ್ಸು ಎಲ್ಲ ಕಾರ್ನರ್ಸಿಗೂ ಅದು ನೀಟಾಗಿ ಅಂಟ್ಕೋಬೇಕು. ನೋಡೋಕ್ಕೆ ನಿಮಗೆ ಇದು ತುಂಬ ಕಷ್ಟ ಅಂತ ಅನಿಸುತ್ತೆ, ಬಟ್ ಒಂದ್ಸರಿ ನಾವು ಇದನ್ನು ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗಲ್ಲ. ಇದು ತುಂಬ ಜಲ್ದಿನೂ ಆಗುತ್ತೆ, ಪ್ಲಸ್ ತುಂಬ ಟೇಸ್ಟಿನೂ ಇರುತ್ತೆ. ಈಗ ನೋಡಿ, ನಾನು ಎಲ್ಲ ಸೈಡ್ಸ್ಗೂ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈ ಥರ ಫುಲ್ ಅಪ್ಲೈ ಆದಮೇಲೆ ನಾನು 1 ಬೈ 1 ಒಂದು ಚಪಾತಿನ ರೋಲ್ ಹಾಕ್ತಾ ನಾನು ಅದನ್ನು ಪ್ರತಿಯೊಂದಕ್ಕೂ ಹಚ್ತಾ ಹೋಗ್ತಾ ಇರ್ತೀನಿ. ನೋಡಿ, ಈ ಥರ ನಿಧಾನವಾಗಿ ಈಗ ಆ ರೋಲ್ ಮೇಲೆ ಇದನ್ನು ಹಾಕ್ಕೋಬೇಕು. ಸೊ ಇದನ್ನು ಹಾಕಿ ನೀಟಾಗಿ ಫಸ್ಟ್ ಅದನ್ನು ಸೆಟ್ ಮಾಡ್ಕೊಳ್ಳಿ. ಅದು ಅಂಟ್ಕೊಳ್ದೇ ಇರೋ ಥರ ಈ ಥರ ನೀಟಾಗಿ ಸೆಟ್ ಮಾಡಿ, ಮತ್ತು ಇದ್ರ ಮೇಲೆ ಸೇಮ್ ಪೇಸ್ಟ್ ಹಾಕಿ ಆ ಪೇಸ್ಟನ್ನು ಮತ್ತೆ ಅದನ್ನು ನೀಟಾಗಿ ಅದು ಫುಲ್ಲು ಎಲ್ಲ ಕಡೆನೂ ಅಪ್ಲೈ ಆಗೋ ಥರ ನಾವು ಮತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಈಗ ಈ ಥರ 4 ಚಪಾತಿಗೂ ನಾವು ಇದನ್ನು ಸೇಮ್ ಪ್ರೊಸೆಸ್ ಯೂಸ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಇನ್ನೂ ಈಸಿಯಾಗಿರೋ ಅಡುಗೆಗಳ್ನ ಹಾಕ್ತಾ ಹೋಗ್ತಿರ್ತೀನಿ ನನ್ನ ಚಾನಲಲ್ಲಿ. ಸೊ ಈಗ ನಾನು ಎಲ್ಲ ಚಪಾತಿ ಏನು ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಇದೇ ಥರ ಒಂದೊಂದಾಗಿ ನಾನು ಪೇಸ್ಟ್ ಹಚ್ಚಿ ಅದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ.
ನಾವು ಇದನ್ನು ಏನು ಕ್ಲೋಸ್ ಮಾಡ್ತಿದ್ದೀವಲ್ಲ ಇದೇ ನಮಗೆ ಮೇನ್ ಇಂಪಾರ್ಟೆಂಟು. ಬಟ್ ಲಾಸ್ಟ್ ಒನ್ಗೆ ನಾವೇನು ಹಾಕೋದು ಬೇಕಾಗಿಲ್ಲ. ಅದನ್ನು ನೀಟಾಗಿ ಕವರ್ ಮಾಡಿಕೊಂಡ್ರೆ ಸಾಕು. ಕವರ್ ಏನಕ್ಕೆ ನೀಟಾಗಿ ಮಾಡ್ಕೋಬೇಕು ಅಂದರೆ ನಮಗೆ ಬೇಕ್ರಿಯಲ್ಲಿ ಸಿಗುತ್ತಲ್ವ ಅದೇ ಥರ ಲೇಯರ್ ಆಗಿ ನಮಗೆ ಪಫ್ ಬೇಕು, ಆಮೇಲೆ ಕ್ರಿಸ್ಪಿ ಬೇಕು. ಸೊ ಹಂಗಾಗಿ ಇದನ್ನು ಈ ಥರ ನಾನೆಲ್ಲ ಸೆಟ್ ಮಾಡಿಕೊಂಡು ಈಗ ಇದಕ್ಕೇನಿಲ್ಲ, ನಾನು ಮತ್ತೆ ಒಂಚೂರು ಲೈಟಾಗಿ ಮತ್ತೆ ಲಟ್ಟಿಸ್ಕೊತೀನಿ ಒಂಚೂರು ಹಿಟ್ಟು ಹಾಕ್ಕೊಂಡು. ನೋಡಿ ತೋರಿಸ್ತಿದ್ದೀನಲ್ಲ, ಇದೇ ಥರನೇ ಒಂಚೂರು ಹಿಟ್ಟು ಹಾಕ್ಕೊಂಡು ಅದನ್ನು ಈ ಥರ ಚಪಾತಿನ ಮತ್ತೆ ಇನ್ನೊಂದು ಸರಿ ಲಟ್ಸಿ. ನೋಡಿ ಇಷ್ಟೇ ನಿಧಾನವಾಗಿ ನಾವು ಅದನ್ನು ಲಟ್ಟಿಸ್ಕೋಬೇಕು. ಅದು ನಾವು ಹಾಕಿರ್ತೀವಲ್ಲ ಅದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ, ಹಾಗೆ ಒಂದು ಸ್ವಲ್ಪ ಇದು ಒಂಚೂರು ತೆಳುವಾಗಲಿ ಅಂತ ನಾನು ಇಲ್ಲಿ ಲಟ್ಟಿಸ್ಕೊತಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಇವಾಗ ಕಟ್ ಮಾಡ್ಕೋತೀನಿ. ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಅದನ್ನು ಕಟ್ ಮಾಡ್ಕೋತೀನಿ. ನೀವು ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಮಕ್ಕಳಾಗಲಿ ನೀವಾಗಲಿ ಮತ್ತೆ ಬೇಕರಿಯಿಂದ ನೀವು ಪಫ್ಫೇ ತರಿಸ್ಕೊಳ್ಳಲ್ಲ. ಯಾಕಂದರೆ ನನಗಿದು ರೊಟೀನಾಗಿ ಒಂದು ತಿಂಗಳಿಗೆ ಒಂದು ಸರಿ ಕಂಪಲ್ಸರಿ ಮಾಡುವಂಥ ರೆಸಿಪಿ. ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ. ನೋಡಿ ನಾನು ಕಟ್ ಮಾಡ್ಕೊಂಡಿದ್ರ ಮೇಲೆ ನಾನು ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಗ್ರೇವಿ ಸ್ಟಾರ್ಟಿಂಗಲ್ಲಿ, ಸೊ ಆ ಗ್ರೇವಿನ ಚೂರು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ನಾನು ಅರ್ಧ ಮೊಟ್ಟೆ ಇಲ್ಲಿ ನಾನು ತೊಗೊತಿರೋದು. ನಿಮಗೆ ಬೇಕು ಅಂದರೆ ಫುಲ್ ಮೊಟ್ಟೆ ತೊಗೊಳ್ಳಿ. ಬಟ್ ಫುಲ್ ಮೊಟ್ಟೆ ತೊಗೊಂಡ್ರೆ ನಮಗೆ ಇದನ್ನು ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ತಿನ್ನೋಕ್ಕೂ ಹೆವಿ ಅನಿಸುತ್ತೆ. ಇದಾದರೆ ಸಾಕು ಒಂದು ಅರ್ಧ ಮಾಡಿಕೊಂಡ್ರೆ. ಸೊ ಈ ಥರ ನಾನು ನೋಡಿ ಎಲ್ಲದನ್ನು ಎಗ್ಗೆಲ್ಲ ಕಟ್ ಮಾಡಿ ಈ ಥರ ನಾನು ಇಟ್ಕೊಂಡು, ಈಗ ಮೇನ್ ಏನಿದೆ ಅಲ್ವಾ, ಈಗ ಕ್ಲೋಸಿಂಗ್ ಪ್ರಾಸೆಸ್ ಎಂಡಿಂಗ್ ಪ್ರಾಸೆಸ್ಸು, ಅದೇ ಮೇನ್ ಇಂಪಾರ್ಟೆಂಟು. ನೋಡಿ ಈಗ ಒಂದು ತೊಗೊಂಡಿದ್ದೀನಿ ಈ ಥರ ಫಸ್ಟ್ ಲೇಯರ್, ಅಪ್ಪರ್ ಲೇಯರು. ಆ ಲೇಯರ್ನ ನೀವು ನಿಧಾನವಾಗಿ ಬಿಡಿಸ್ಕೊಂಡು ಅದನ್ನು ನೋಡಿ ಆ ಥರ ನಿಧಾನಕ್ಕೆ ಬಿಡಿಸ್ಕೊಳ್ಳಿ, ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ಸೊ ಬಿಡಿಸ್ಕೊಂಡು ಇದನ್ನು ಕವರ್ ಮಾಡ್ಕೊಳ್ಳಿ. ಫಸ್ಟು ಮೇಲ್ಗಡೆ ಇರೋ ಏನಿದೆ ಅಲ್ಲ ಪಾರ್ಟು, ಆ ಪಾರ್ಟ್ನ ನಾವು ಕವರ್ ಮಾಡ್ಕೋಬೇಕು. ಸೊ ಕ್ಲೋಸ್ ಮಾಡ್ಕೋಬೇಕು ಈ ಥರ ನಿಧಾನವಾಗಿ. ನೋಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನೀವು ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ಎಗ್ ಎಣ್ಣೆಯಲ್ಲಿ ಹಾಕಿದಾಗ ಅದು ನಿಮಗೆ ಸಿಡಿಯಲ್ಲ, ಒಡ್ಕೊಳ್ಳಲ್ಲ. ಕೆಲವೊಂದು ಸರಿ ಎಗ್ಗು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಹೊಡ್ಕೊಳ್ಬಾರ್ದು ಅಂತ ನಾನು ಈ ಥರ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ಥರ ಎಲ್ಲ ಕ್ಲೋಸ್ ಆಯಿತು. ಸೊ ಈಗ ನಂದು ಅಪ್ಪರ್ ಪಾರ್ಟ್ ಕವರ್ ಆಯಿತು. ಸೊ ಇವಾಗ ಜಸ್ಟ್ ಸುಮ್ಮನೆ ನಾವು ಈಗ ಡೌನ್ ಪಾರ್ಟ್ ಏನಿದೆ ಅದಕ್ಕೇನೂ ಇಲ್ಲ, ಜಸ್ಟ್ ಸುಮ್ಮನೆ ಹಿಂಗೆ ಇಷ್ಟೇ. ಇದಕ್ಕೆ ಒಂಚೂರು ಪೇಸ್ಟ್ ಹಚ್ಬಿಟ್ಟು 4 ಸೈಡ್ಸು ನಾವು ಈ ಥರ ಕವರ್ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ ಈ ಥರ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನನಗೊಂದು ಕಮೆಂಟ್ ಹಾಕಿ ಹೇಗೆ ಬಂತು ಅಂತ. ಇದು ಮಾಡೋದು ತುಂಬ ಈಸಿ, ಹಾಗೆ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಸೊ ನಾನು ಮಾಡಿಕೊಂಡು ಎಲ್ಲ ಪಫ್ನು ಒಂದೊಂದಾಗಿ ನಾನು ಎರಡೆರಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಈ ಪಫ್ಫು ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ನಾನು ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ. ಪ್ಲಸ್ ನಮಗೆ ಯಾವುದೇ ರೀತಿಯೂ ಎಗ್ ಹೊಡ್ಕೊಳ್ಳೋದಾಗಲಿ, ಯಾಕಂದರೆ ನಾವು ಅಷ್ಟು ನೀಟಾಗಿ ಅದನ್ನು ಕವರ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಈಗ ನಮ್ಮ ಪಫ್ ರೆಡಿ ಆಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಕೆಚಪ್ ಹಾಕ್ಕೊಂಡು ತಿಂದರೆ ಹೋಟೆಲ್ ಸ್ಟೈಲ್ ಪಫ್ ತಿಂದಂಗೆ ನಿಮಗೆ ಆ ಫೀಲ್ ಬರುತ್ತೆ. ಸೊ ಇದನ್ನು ಒಂದು ಸರಿ ಟ್ರೈ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಗೆ ಮತ್ತೆಲ್ಲರನ್ನೂ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.